ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಆರ್ ಕೆ ಪುರ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನಾವು ಇವತ್ತಿನ ದಿನ PM ವಿಶ್ವಕರ್ಮದಲ್ಲಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಯಾರೆಲ್ಲ ಹಾಕಿಲ್ಲ ಅವ್ರಿಗೆ ಇನ್ನೂ ಟೈಮ್ ಇದೆ ಸ್ನೇಹಿತರೆ. ಅವರೆಲ್ಲ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಫುಲ್ ಪ್ರೊಸೆಸ್ ಯಾವ ರೀತಿಯಲ್ಲಿ ಅಪ್ಲಿಕೇಶನ್ ಹಾಕಿದರೆ ನಿಮ್ಮದು ಅಪ್ರೂವಲ್ ಆಗುತ್ತೆ ಅನ್ನೋದು ಕಂಪ್ಲೀಟ್ ಮಾಹಿತಿ ಇರುತ್ತೆ ಸ್ನೇಹಿತರೆ. ಯಾರು ಸ್ಕಿಪ್ ಮಾಡದೆ ಈ ವಿಡಿಯೋನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಮೊದಲನೇದಾಗಿ ನಮ್ಮ CSC ಲಾಗಿನನ್ನು ನಾವು ಲಾಗಿನ್ ಮಾಡ್ಕೋಬೇಕಾಗುತ್ತಾ. ಲಾಗಿನ್ ಮಾಡ್ಕೊಂಡ್ಮೇಲೆ ನಾವು ಯಾವ ಒಂದು ಸ್ಟೆಪ್ಪನ್ನು ಮಾಡ್ಕೊತ ಹೋಗ್ಬೇಕು ಅನ್ನೋದನ್ನು ಕೂಡ ಇರುತ್ತೆ ಸ್ನೇಹಿತರೆ. ಈ ಥರ ಓಪನ್ ಆದಾಗ ನಾವು ಇಲ್ಲಿ ನೋ ಅಂತ ಕ್ಲಿಕ್ ಮಾಡಿ ಕಂಟಿನ್ಯೂ ಅಂತ ಓಪನ್ ಮಾಡಬೇಕಾಗ್ತದೆ. ಇಲ್ಲಿ ಸ್ನೇಹಿತರೆ ಆಧಾರ್ ಕಾರ್ಡ್ ಲಿಂಕ್ ಇರತಕ್ಕಂಥ ಫೋನ್ ನಂಬರ್ ಹಾಕಬೇಕು. ನಾವು ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ನಿಮ್ಮ ಯಾವ ಒಂದು ಆಧಾರ್ ಕಾರ್ಡ್ ಲಿಂಕ್ ಇದೆ ಆ ನಂಬರ್ ಹಾಕಿ ಇಲ್ಲಿ ಆಧಾರ್ ನಂಬರನ್ನು ಹಾಕಿ. ಆಧಾರ್ ನಂಬರ್ ಹಾಕಿದಾಗ ಇಲ್ಲಿ ಕ್ಯಾಪ್ಚ್ ಕೋಡನ್ನು ಹಾಕಬೇಕಾಗುತ್ತೆ. ಈ ಥರ ಹಾಕಿ ಇಲ್ಲಿ ಕ್ಲಿಕ್ ಮಾಡಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದಾಗ ನಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಇರ್ತಕ್ಕಂಥ ಫೋನ್ ನಂಬರಿಗೆ ಒಂದು OTP ಬರುತ್ತೆ. ಆ OTP ಇಲ್ಲಿ ಹಾಕಬೇಕಾಗುತ್ತೆ. OTP ಬಂದಿದೆ. ಆ OTPಯನ್ನು ಹಾಕ್ತಾಯಿದ್ದೀವಿ. ನೀವು ಇನ್ನೂ ಯಾರು ಹೊಸದಾಗಿ ಆನ್ಲೈನಲ್ಲಿ PM ವಿಶ್ವಕರ್ಮಕ್ಕೆ ಹಾಕಿಲ್ಲ, ನೀವು ಇನ್ನೂ ಕೂಡ ಟೈಮ್ ಇದೆ. ಅವರೆಲ್ಲರೂ ಕೂಡ ಆನ್ಲೈನಲ್ಲಿ ಯಾರು ಹಾಕಿಲ್ಲ ಅವ್ರು ಹಾಕಿದವರು ಏನು ಹಾಕೋದು ಅವಶ್ಯಕತೆ ಏನಿಲ್ಲ. ಇಲ್ಲಿ ಈಗ ಬಯೋಮೆಟ್ರಿಕ್ ಅಥೆಂಟಿಕೇಷನ್ ಇರುತ್ತೆ, ಅದನ್ನು ಕೂಡ ಇವತ್ತು ನಾನು ತಿಳಿಸಿಕೊಡ್ತಾ ಇದ್ದೀನಿ. ಈಗ ನೋಡಿ, ನಮ್ಮ ಹತ್ರ ಇರತಕ್ಕಂಥದ್ದು ಮಂತ್ರ ಒಂದು ಡಿವೈಸ್ ಇದೆ. ಅದು ಮಂತ್ರ ಡಿವೈಸಿಗೆ ಕನೆಕ್ಟ್ ಮಾಡಿದಾಗ ನಿಮಗೆ ಯಾವ ರೀತಿಯಲ್ಲಿ ಸ್ಕ್ರೀನ್ನಲ್ಲಿ ಕಾಣಬೇಕು ಅನ್ನೋದು ಕೂಡ ನೋಡೋಣ. ಈಗ ನಾನು USB ಕನೆಕ್ಟ್ ಮಾಡ್ತಾ ಇದ್ದೀನಿ ಮಂತ್ರದ್ದು. USB ಕನೆಕ್ಟ್ ಮಾಡಿದಾಗ ನಮಗೆ ನಮ್ಮ ಡೆಸ್ಕ್ಟಾಪ್ನಲ್ಲಿ ಶೋ ಆಗುತ್ತೆ. ಇಲ್ಲಿ ನೋಡಿ ಆಗಿದೆ. ಡಿವೈಸ್ ಫ್ರೇಮ್ವರ್ಕ್ ಈಸ್ ರೆಡಿ ಟು ಯೂಸ್ ಅಂತ ಬರಬೇಕಾಗುತ್ತಾ. ಬಂದಮೇಲೆ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ವೆರಿಫೈ ಬಯೋಮೆಟ್ರಿಕ್ ಅಂತ ನಾವು ವೆರಿಫೈ ಮಾಡಿದಾಗ ಆ ಒಂದು ಇಲ್ಲಿ ಪುಟ್ ಯುವರ್ ಫಿಂಗರ್ ಅಂತ ನೋಡಿ ಕ್ಯಾಪ್ಚರ್ ಸಕ್ಸಸ್ ಅಂತ ಬರ್ತಾ ಇದೆ. ಈ ಥರ ನೀವು ಮಂತ್ರ FS 100 ಯೂಸ್ ಮಾಡಿ. ಯಾಕಪ್ಪ ಅಂದರೆ ಇಲ್ಲಿ ಸುಲಭವಾಗಿ ಇದು ಕ್ಯಾಪ್ಚರ್ ಆಗುತ್ತೆ. ಈ ಥರ ಒಂದು ಓಪನ್ ಆಗುತ್ತೆ. ಓಪನ್ ಆಗಿದ್ದಾಗ ಇಲ್ಲಿ ನಾವು ಡೀಟೇಲನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತಾ. ಅವರು ಆಧಾರ್ ಅಥೆಂಟಿಕೇಷನ್ ಮುಖಾಂತರನೇ ಇದು ಓಪನ್ ಆಗುತ್ತೆ. ಇಲ್ಲಿ ನಾವು ಮ್ಯಾರಿಡ್ ಅನ್ಮ್ಯಾರಿಡ್ ಎಲ್ಲ ಹಾಕಬೇಕಾಗುತ್ತೆ. ಇಲ್ಲಿ ಕ್ಯಾಟಗರಿ ಯಾವ ಕ್ಯಾಟಗರಿ ಇದೆ ಅವ್ರದ್ದು ಕೇಳಿಬಿಟ್ಟು ಕ್ಯಾಟಗರಿ ಹಾಕಿ. ಇಲ್ಲಿ ದಿವ್ಯಾಂಗ ಹ್ಯಾಂಡಿಕ್ಯಾಪ್ ಇದ್ದರೆ ಇಲ್ಲಿ ಪಾನ್ ಕಾರ್ಡ್ ನಂಬರು ಇದ್ದರೆ ಹಾಕಿ, ಇಲ್ಲಾಂದರೆ ಬಿಡಿ. ತದನಂತರ ಇಲ್ಲಿ ಫ್ಯಾಮಿಲಿ ಡೀಟೇಲ್ಸ್ ಅಂತಿದೆ. ಯಾಕಪ್ಪ ಅಂದರೆ ಇವ್ರದ್ದು ಒಂದು ರೇಷನ್ ಕಾರ್ಡ್ ಆಗಿಲ್ಲ, ಸೊ ಹಾಗೆ ಈ ರೀತಿಯಲ್ಲಿ ತೋರಿಸ್ತಾ ಇದೆ. ಅವ್ರದ್ದು ಯಾರ್ದು ರೇಷನ್ ಕಾರ್ಡ್ ಇಲ್ಲ, ಅವ್ರದ್ದು ಒಂದು ಆಧಾರ್ ಕಾರ್ಡ್ ನಾವು ಇಲ್ಲಿ ಆ್ಯಡ್ ರಾಸ್ ಅಂತಿದೆಯಲ್ಲ ಇದ್ರ ಮೇಲೆ ನಾವು ಅವರ ಒಂದು ಹೆಸರು ಹಾಕಬೇಕಾಗುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಈಗ ಅವ್ರ ನೇಮನ್ನು ಹಾಕ್ಬಿಟ್ಟು ಇಲ್ಲಿ ರಿಲೇಷನ್ಶಿಪ್ ಅಂತಂತಿರುತ್ತಲ್ಲ, ಅಲ್ಲಿ ಅವ್ರು ಏನಿದ್ದಾರೆ, ಸೆಲ್ಫ್ ಇದ್ದಾರಾ ಅಥವಾ ರಿಲೇಟಿವ್ ಅಥವಾ ಬ್ರದರ್ ಸಿಸ್ಟರ್ ಯಾರಿದೆ ಅದೆಲ್ಲ ಸರ್ ಹಾಕಬೇಕಾಗುತ್ತೆ. ಇಲ್ಲಿ ನಾವು ಇವರು ಸ್ವಂತದ್ದೇ, ಇವ್ರದ್ದು ಇನ್ನೂ ಆಗಿಲ್ಲ, ಸೆಲ್ಫ್ ಅಂತ ಹಾಕ್ತೀವಿ. ಇಲ್ಲಿ ಅವ್ರ ಆಧಾರ್ ಕಾರ್ಡ್ ನಂಬರನ್ನ ಹಾಕಬೇಕಾಗುತ್ತೆ. ಈ ಥರ ಒಂದು ಆಧಾರ್ ಕಾರ್ಡ್ ನಂಬರನ್ನ ಹಾಕ್ತಾಯಿದ್ದೀವಿ. ಇದು ಆಲ್ಮೋಸ್ಟ್ ಆಲ್ ರೇಷನ್ ಕಾರ್ಡ್ ಇದ್ದವ್ರಿಗೆ ತೋರಿಸೋದಿಲ್ಲ, ರೇಷನ್ ಕಾರ್ಡ್ ಇರಲಾರ್ದ್ರಿಗೆ ಈ ಥರ ತೋರಿಸುತ್ತೆ. ಇಲ್ಲಿ ಸೇಮ್ ಆ್ಯಸ್ ಅಡ್ರೆಸ್ ಅಂತ ಹಾಕಬೇಕು. ಯಾಕಪ್ಪ ಅಂದರೆ ಇಲ್ಲಿ ನಮ್ಮದು ಏನು ಟೌನ್ ಪಂಚಾಯಿತಿ ಬರೋದು ಕಾರಣದಿಂದ ಗ್ರಾಮ ಪಂಚಾಯಿತಿ ಇಲ್ಲ. ಸೊ ಅಲ್ಲಿ ನಿಮ್ಗೆ ಗ್ರಾಮ ಪಂಚಾಯಿತಿ ಬಂದಲ್ಲಿ ನೀವು ಎಸ್ ಅಂತ ಅನ್ಬೇಕಾಗುತ್ತೆ. ಇಲ್ಲಿ ಇವರು ಒಂದು ಟೈಲರಿಂಗ್ ವೃತ್ತಿಯಲ್ಲಿ ಹಾಕ್ತಾಯಿದ್ರಲ್ಲ ಆನ್ಲೈನ್ ಅಪ್ಲಿಕೇಶನ್, ಸೊ ನಾನು ಟೈಲರಿಂಗ್ ಅಂತ ತೊಗೊತೀನಿ. ನೀವು ಯಾವುದಕ್ಕೆ ಹಾಕ್ತಿರ್ತೀರೋ ಅದನ್ನು ತೊಗೊಳ್ಳಿ. ನೆಕ್ಸ್ಟ್ ಪ್ರೊಸೀಜರ್ ಏನು ಬರುತ್ತಪ್ಪ ಅಂದರೆ ಬ್ಯಾಂಕ್ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಯಾವ ಒಂದು ಬ್ಯಾಂಕ್ ಡೀಟೇಲ್ಸ್ ಇದೆ ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಿದೆ, ನಾನು ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹಾಕ್ತಾಯಿದ್ದೀನಿ. ಅದೇ ರೀತಿ ಯಾವ ಒಂದು IFSC ಕೋಡನ್ನು ಇದೆ ಅಂತಲೂ ಕೂಡ ಇಲ್ಲಿ ಇದೆ, ನಾನು ಹಾಕ್ತಾಯಿದ್ದೀನಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿ IFSC ಕೋಡ್ ಹಾಕಿದ ಮೇಲೆ ನಿಮ್ಮ ಬ್ಯಾಂಕ್ ಶೋ ಆಗುತ್ತೆ. ಇಲ್ಲಿ ನೇಮ್ ಆಫ್ ದ ಬ್ರಾಂಚ್ ಅಂತಿದೆಯಲ್ಲ ಅದು ಕ್ಲಿಕ್ ಮಾಡಿ ಇಲ್ಲಿ ಅಕೌಂಟ್ ನಂಬರ್ ಫಿಲ್ ಮಾಡಬೇಕಾಗುತ್ತೆ. ನಾನು ಅವ್ರದ್ದು ಒಂದು ಅಕೌಂಟ್ ನಂಬರನ್ನು ಫಿಲ್ ಮಾಡ್ತಾಯಿದ್ದೀನಿ. ನೀವು ಯಾರೆಲ್ಲ ಹಾಕ್ತಾಯಿದ್ದೀರ ಹೊಸದಾಗಿ ಅವರು ನಿಮ್ಮ ಒಂದು ಅಕೌಂಟ್ ನಂಬರನ್ನು IFSC ಕೋಡ್ ವೆರಿಫೈ ಆದ ನಂತರ ಊರು ಆಟೋಮೆಟಿಕ್ಕಾಗಿ ಬರುತ್ತೆ. ಆ ಊರು ನೀವು ಹಾಕಿ ಅವ್ರ ಅಕೌಂಟ್ ಡೀಟೇಲ್ಸನ್ನು ಕರೆಕ್ಟಾಗಿ. ಇಲ್ಲಿ ನಾವು 1 ಲಕ್ಷ ಲೋನ್ ಬೇಕಾಗಿದ್ದಂದರೆ ಇಲ್ಲಿ ಡು ಯು ವಾಂಟ್ ಟು ಕ್ರೆಡಿಟ್ ಸಪೋರ್ಟ್ ಎಸ್ ಅನ್ನು 1 ಲಕ್ಷ ಅಂತ ಹಾಕಬೇಕಾಗುತ್ತೆ. ಇಲ್ಲಿ ಪರ್ಚೇಸ್ ಆಫ್ ಇಕ್ವಿಪ್ಮೆಂಟ್ ಎಸ್ ಅನ್ಬೇಕು. ಅದೇ ರೀತಿ ಇದೆಲ್ಲ ಆಪ್ಷನ್ಸ್ ಇರುತ್ತೆ. ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅನ್ಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ಅದು ಪ್ರೊಸೀಜರ್ಗೆ ಬರುತ್ತೆ. ಇಲ್ಲಿ ನಾವು ಎಲ್ಲ ಕ್ಲಿಕ್ ಕ್ವಾಂಟಿಟಿ ಸರ್ಟಿಫಿಕೇಷನ್ ರಿಕ್ವೈರ್ಡ್ ಬಟ್ ಇವೆಲ್ಲ SS ಅಂತಾನೆ ಬ್ರ್ಯಾಂಡಿಂಗ್ ಸಪೋರ್ಟ್ ಎಸ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಸ್ನೇಹಿತರೆ. ಈ ಥರ ಒಂದು ಲಾಸ್ಟ್ ಅಥೆಂಟಿಕೇಟ್ ಇದು ವೆರಿಫೈ ಆಗುತ್ತೆ ಸ್ನೇಹಿತರೆ. ಇದು
ಸಕ್ಸಸ್ಫುಲ್ ಆಗುತ್ತೆ. ಈ ಥರ ಅಪ್ಲಿಕೇಶನ್ ಸಬ್ಮಿಟ್ ಸಕ್ಸಸ್ಫುಲ್ಲಿ ಆಗುತ್ತೆ. ಈ ಥರ ನೋಡ್ತಿರ್ಬೋದು. ಈ ಥರ ಇದು ಒಂದು ಡೌನ್ಲೋಡ್ ಬರುತ್ತೆ. ನೀವು ಡೌನ್ಲೋಡ್ ಮಾಡಿಟ್ಟುಕೊಳ್ಳಿ ಸ್ನೇಹಿತರೆ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್, ಸಬ್ಸ್ಕ್ರೈಬ್ ಒಂದು ಸಣ್ಣ ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.